ಲಾಸ್ಟ್ ಕ್ಲಾಸಲ್ಲಿ ನಾವು auxiliary verbs ನೋಡಿದ್ವಿ. And in this video, we are going to see what are all the models. But before going into that, you can watch these videos in 1.5x if possible. You can also watch it in 2x speed also. Right? This will save your time. Next, ಈ ವಿಡಿಯೋ ನೀವು ಹೊಸದಾಗಿ ನೋಡ್ತಾ ಇದ್ರೆ ಒಂದು ಕೆಲಸ ಮಾಡಿ, ಲಾಸ್ಟ್ ಟೂ ವಿಡಿಯೋಸ್ ನೋಡಿ, ಲಿಂಕಿಂಗ್ ವರ್ಬ್ ಅಂಡ್ ಆದ್ಮೇಲೆ auxiliary verbs, and then you come here. It will be good for you. You can, again, as I told you, it will not take much more time. It is all about 9 to 10 minutes of video each. You can complete it as soon as possible. Now, ನೀವು ನೋಡಿ, ಹೆಲ್ಪಿಂಗ್ ವರ್ಬ್ಸ್ ಅಲ್ಲಿ ನಾವು ಎರಡು ತರ ಕ್ಲಾಸಿಫೈ ಮಾಡಿದ್ವಿ. ಒಂದು ಆಕ್ಸಿಲರಿ ವರ್ಬ್ಸ್ನ, ಇನ್ನೊಂದು ಮಾಡಲ್ಸ್ನ. ವಾಟ್ ಆರ್ ಆಕ್ಸಿಲರಿ ವರ್ಬ್ಸ್? ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ವಿಚ್ ಕ್ಯಾನ್ ಆಕ್ಟ್ ಬೋತ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಮೈನ್ ವರ್ಬ್ ತರ. Both, if they can act, then those are called auxiliary verbs. But models, what are models? This we are going to check it right now. Nodi. Then, yeah, suppose Vasu can give you, what is this, a pen. Vasu can give you a pen. Okay. Next, suppose, next, Shanti must obey the rules. ರೈಟ್. ಶಾಂತಿ ಮಸ್ಟ್ ಒಬೇ ದ ರೂಲ್ಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಇಲ್ಲಿ ಮೇನ್ ವರ್ಬ್ ಏನು? ವಾಸು ಕ್ಯಾನ್ ಗಿವ್ ಯು ಅ ಪೆನ್ ಅಲ್ಲಿ ಮೇನ್ ವರ್ಬ್ ಏನು? ಕೊಡೋದು, ಅಂದ್ರೆ ಗಿವ್. ಗಿವ್ ಇಸ್ ದ ಆಕ್ಷನ್ ವರ್ಬ್ ಅಂಡ್ ಆಕ್ಷನ್ ವರ್ಬ್ ಇಸ್ ದ ಮೇನ್ ವರ್ಬ್ ಹಿಯರ್. ಇಲ್ಲೂ ಹಂಗೆ, ಒಬೇ, ಕೆಲಸ ಮಾಡ್ಬೇಕಾ, ಆಕ್ಷನ್ ಏನು? ಒಬೇ, ನೀವು ಒಬೇ ಮಾಡಬೇಕು. ರೈಟ್, ದಟ್ ಇಸ್ ದ ಆಕ್ಷನ್ ವರ್ಬ್ ಅಂಡ್ ಆಕ್ಷನ್ ವರ್ಬ್ ಇಸ್ ದ ಮೇನ್ ವರ್ಬ್ ಹಿಯರ್. ವೆರಿ ಗುಡ್. ಬಟ್ ಇಲ್ಲಿ ನೋಡಿ, ವಾಟ್ ಇಸ್ ದಿಸ್? ನಾನು ಹೇಳಿದೆ ನಿಮಗೆ ಆಬ್ಜೆಕ್ಟ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ರೈಟ್. ವಾಟ್ ಇಸ್ ದಿಸ್? ನಿಮಗೆ ಮೈನ್ ವರ್ಬ್ನ ವಾಟ್ ಅಂತ ಕೇಳಿದ್ರೆ ಡೈರೆಕ್ಟ್ ಆಬ್ಜೆಕ್ಟ್, ಆರ್ಎಲ್ಸ್ ವಾಟ್ ಅಂತ ಕೇಳಿದ್ರೆ ಒಂದು, ಹೂಮ್ ಅಂತ ಕೇಳಿದ್ರೆ ಟು ಹೂಮ್ ಅಂತ, ಯು ವಿಲ್ ಬಿ ಗೆಟಿಂಗ್ ಅನದರ್ ಆಬ್ಜೆಕ್ಟ್ ಅಂತ. ವಾಸು ಕ್ಯಾನ್ ಗಿವ್ ವಾಟ್? ಅ ಪೆನ್. ಸೊ ಪೆನ್ ಇಸ್ ಅನ್ ಆಬ್ಜೆಕ್ಟ್. ರೈಟ್. ಡೈರೆಕ್ಟ್ ಆಬ್ಜೆಕ್ಟ್, ಬಿಕಾಸ್ ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್. Next, Vasu can give to whom? You. Hence, you is also an object. It is a indirect object. Because give is a what? Last classes alle nodidvi. This is a ditransitive verb. So this has got the capacity to hold two objects. Okay. Vasu ಹೇಳ್ತಾ ಇದ್ದಾನಲ್ವಾ, ಸೊ ಡೂಯರ್ ಆಫ್ ಅನ್ ಆಕ್ಷನ್ ಈಸ್ ಅ ಸಬ್ಜೆಕ್ಟ್. ವೆರಿ ಗುಡ್. ಲೇಟರ್ ಕ್ಲಾಸಸ್ ಅಲ್ಲಿ ನೋಡ್ತೀರಾ. ನೆಕ್ಸ್ಟ್, ವಾಟ್ ಈಸ್ ಕ್ಯಾನ್ ಡೂಯಿಂಗ್ ಹಿಯರ್? ಅದೇ ತರಹ ಇಲ್ಲೂ ನೋಡಿದ್ರೆ ಒಬೆ, ಶಾಂತಿ ಮಸ್ಟ್ ಒಬೆ ಹೂಮ್? ಇಲ್ಲ, ಶಾಂತಿ ಮಸ್ಟ್ ಒಬೆ ವಾಟ್? ದ ರೂಲ್ಸ್. ವಾಟ್ ಅನ್ನೋದಕ್ಕೆ ನಮಗೆ ಆನ್ಸರ್ ಸಿಕ್ತು. ಹೆನ್ಸ್ ವಾಟ್ ಅನ್ನೋದು ಆಬ್ಜೆಕ್ಟ್, ಒಂದೇ ಆಬ್ಜೆಕ್ಟ್ ಇದೆ. ಓಕೆ, ಶಾಂತಿ ಡೂಯರ್ ಆಫ್ ದ ಆಕ್ಷನ್ ಈಸ್ ಅ ಸಬ್ಜೆಕ್ಟ್ ಹಿಯರ್. ನವ್ ಯು ಟೆಲ್ ಮೀ, ವಾಟ್ ಆರ್ ದೀಸ್ ಕ್ಯಾನ್ ಅಂಡ್ ಮಸ್ಟ್ ಡೂಯಿಂಗ್ ಹಿಯರ್? ದೇ ಆರ್ ಹೆಲ್ಪಿಂಗ್ ದ ಮೈನ್ ವರ್ಬ್. ವೆರಿ ಗುಡ್, ಬಿಕಾಸ್ ಮೈನ್ ವರ್ಬ್ಗೋಸ್ಕರನೇ ಬರ್ತಾ ಇದ್ದಾವೆ. ನಾಟ್ ಫಾರ್ ದ ನೌನ್ಸ್, ಸಬ್ಜೆಕ್ಟ್ಸ್ ಆರ್ ಸಮಥಿಂಗ್ ಎಲ್ಸ್. ಇಟ್ ಈಸ್ ಕಮಿಂಗ್ ಫಾರ್ ದಿಸ್ ಒನ್. ಅದು ನಿಮ್ಗೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇಟ್ ಈಸ್ ಹೆಲ್ಪಿಂಗ್ ಸಮ್ ಲೈಕ್. ಹೆಂಗೆ? ಕ್ಯಾನ್ ಅನ್ನೋದು ನಿಮಗೆ ಅಥಾರಿಟಿ ಆರ್ ಪವರ್ ತೋರಿಸ್ತಾ ಇದೆ. ಎಸ್, ಅದು ವಾಟ್ ಇಸ್ ವಾಸು ಕ್ಯಾನ್. ಇಲ್ಲಿ ಮಸ್ಟ್ ಏನ್ ಹೇಳ್ತಾ ಇದೆ? ನಿಮ್ಗೆ ಇಷ್ಟ ಇದ್ರೂ ಇಲ್ಲದೆ ಇರುವಾಗ್ಲೂ ಯು ಮಸ್ಟ್ 100% ಕಂಪಲ್ಸರಿಲಿ ಒಬೇ ಮಾಡಬೇಕು ಅಂತ. ಸೊ ಸಮ್ ಮೀನಿಂಗ್ ಇಟ್ ಈಸ್ ಆ್ಯಡಿಂಗ್ ಟು ಇಟ್, ಆ್ಯಂಡ್ ದಟ್ ಈಸ್ ದ ಹೆಲ್ಪ್ ದಟ್ ಈಸ್ ಗಿವಿಂಗ್ ಫಾರ್ ದ ಮೈನ್ ವರ್ಬ್. ಸೊ ಮೈನ್ ವರ್ಬ್ಗೆ ಏನೋ ಹೆಲ್ಪ್ ಆಗ್ತಾ ಇದೆ. ಬಟ್ ಹೆನ್ಸ್ ಕ್ಯಾನ್ ಐ ಕಾಲ್ ಇಟ್ ಆಸ್ ಅ ಹೆಲ್ಪಿಂಗ್ ವರ್ಬ್? ಎಸ್, ಇಟ್ ಈಸ್ ಅ ಹೆಲ್ಪಿಂಗ್ ವರ್ಬ್. ದಿಸ್ ಈಸ್ ಅ ಹೆಲ್ಪಿಂಗ್ ವರ್ಬ್. ಬಟ್ ಹೆಂಗೆ ಹೆಲ್ಪ್ ಆಗ್ತಾ ಇದೆ? ಇದೇನಾದರೂ ಟೈಮ್ ಹೇಳ್ತಾ ಇದೆಯಾ? ಈಸ್, ವಾಸ್, ಅಲ್ಲ ವಿಲ್ ಬಿ ಅಂತ, ಈಸ್, ವಾಸ್, ವಿಲ್ ಬಿ ಅಂತ, ಆ ಥರ ಏನಿಲ್ಲ. ಸೊ ಇಲ್ಲಿ ಬರಲ್ಲ. ಓಕೆ. ನೆಕ್ಸ್ಟ್, ಯಾವ ಥರ ಹೆಲ್ಪ್ ಮಾಡ್ತಾ ಇದೆ? ಏನೋ ಒಂದು ತೋರಿಸ್ತಾ ಇದೆ. ಮಸ್ಟ್ ಅಂತಂದರೆ 100% ಕಂಪಲ್ಸರಿಲಿ ಅಂತ. ಕ್ಯಾನ್ ಅಂತ ಅಂದರೆ ಅದ್ರದ್ದು ಕೆಪಾಸಿಟಿ ಹೇಳ್ತಾ ಇದೆ. ಎಸ್, ಅವನಿಗೆ ಆ ಕೆಪಾಸಿಟಿ ಇದೆ ಅಂತ. ಅದು ವರ್ಬ್ಗೆ ಹೆಲ್ಪ್ ಮಾಡ್ತಾ ಇದೆ. ಆವಾಗ ದೀಸ್ ಆರ್ ಕಾಲ್ಡ್ ಆಸ್ ಹೆಲ್ಪಿಂಗ್ ವರ್ಬ್ಸ್. ಅದು ಬರೆದಿದ್ವಿ. ಓಕೆ. ಕ್ಯಾನ್ ಐ ರೈಟ್ ದಿಸ್ ಲೈಕ್ ದಿಸ್? ಯು ಚೆಕ್ ದಿಸ್. ವಾಸು ಕ್ಯಾನ್ you a pen. Can I write like this? Or else, can I write like this? Shanti
ಮಸ್ಟ್ ದ ರೂಲ್ಸ್. ಈ ಥರ ನಾನು ಬರೆಯೋಕ್ಕಾಗತ್ತಾ? ರೈಟ್, ಈ ಥರ. ಕ್ಯಾನ್ ಐ ರೈಟ್ ಲೈಕ್ ದಿಸ್? ಸಿ, ವಾಸು ಕ್ಯಾನ್ ಯು ಅ ಪೆನ್. ಕ್ಯಾನ್ ಅನ್ನೋದು ವರ್ಬ್, ಶಾಂತಿ ಮಸ್ಟ್ ದ ರೂಲ್ಸ್. ಇಲ್ಲಿ ಮೀನಿಂಗ್ ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ? ಮೀನಿಂಗ್ ಅಂತೂ ಏನಿಲ್ಲ. ಸೊ ಐ ಕೆನಾಟ್ ರೈಟ್ ಲೈಕ್ ದಿಸ್. ಐ ಕೆನಾಟ್ ರೈಟ್ ಲೈಕ್ ದಿಸ್ ಬಿಕಾಸ್ ದೇರ್ ಇಸ್ ನಥಿಂಗ್ ಮೀನಿಂಗ್. ಅದೇ ನಾನು ವಾಸು ಗಿವ್ಸ್ ಯು ಅ ಪೆನ್ ಈ ಥರ ಬರಿಬೋದಾ? ಬರಿಬೋದು. ಯಾಕೆ ಅಂತಂದರೆ ದಿಸ್ ಇಸ್ ದ ಮೈನ್ ವರ್ಬ್. ದಿಸ್ ಇಸ್ ದ ಮೈನ್ ವರ್ಬ್. ಇದು ಹಂಗೆ ಶಾಂತಿ ಒಬೇಸ್ ದ ರೂಲ್ಸ್ ಈ ಥರ ಬರಿಬೋದಾ? ಎಸ್, ಅದು ಮಾಡ್ಬೋದು. ಹೆನ್ಸ್ ಒಬೇಸ್ ಅಂತ ಈ ಮೈನ್ ವರ್ಬ್ ಇದ್ದಾಗ ಐ ಕ್ಯಾನ್ ರೈಟ್ ಎನಿ ಲೈಕ್. ಬಟ್ ಈ ಹೆಲ್ಪಿಂಗ್ ವರ್ಬ್ ಒಂದೇ ಇದ್ದಾಗ ಐ ಕ್ಯಾನ್ ನಾಟ್ ರೈಟ್ ಲೈಕ್ ದಿಸ್. ಹೆನ್ಸ್ ಎನಿ ವರ್ಡ್, ನೆನ್ಪಿಟ್ಕೊಳ್ಳಿ, ಎನಿ WORD ವರ್ಡ್ ವಿಚ್ ಕ್ಯಾನ್ ಆಕ್ಟ್ ಆಸ್ helping verb only. Helping verb only. Helping verb only. Those type of helping verbs are called modals. Which helping verbs can act as helping verb only, then those type of verbs are all called modals. Right? ಹಂಗೆ. ರೈಟ್, ವೆರಿ ಗುಡ್. ನಾವು ಮಾಡಲ್ಸ್ ಅಲ್ಲಿ ನೋಡಿ, ವಾಟ್ ಇಸ್ ದಿಸ್? ಎಕ್ಸಾಂಪಲ್ಸ್ ನೋಡೋಣ. ರೈಟ್, ಆರ್ಎಲ್ಸ್ ಫಸ್ಟ್ ನಾವು ಏನೇನು ಬರ್ತಾವೋ ನೋಡೋಣ. ಕ್ಯಾನ್ ಈಗ ನೋಡಿದ್ವಿ, ಕುಡ್, ಶಾಲ್, ಶುಡ್, ಮೇ, ಮೈಟ್, ಮಸ್ಟ್. ಮೇ, ಮೈಟ್, ಮಸ್ಟ್, ಆ್ಯಂಡ್ ನೀಡ್, ಡೇರ್, ಯೂಸ್ ಟು, ought to. ರೈಟ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ನೀಡ್, ಡೇರ್. ಅಷ್ಟೇನಾ? ಅಷ್ಟೇ ಅನ್ಕೊಂಡು ನೋಡಿ. ಹೌ ಮೆನಿ ಆರ್ ದೇರ್? 2, 4, 3, 7, 8, 9, 10, 11. ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ವಿಲ್, ವುಡ್. ವಿಲ್, ಅಯ್ಯ ಏನಪ್ಪ ವಿಲ್ಲೇ ಹೋಯ್ತು. ವಿಲ್, ವುಡ್, ವಿಲ್, ವುಡ್, ಆಲ್ ಟುಗೆದರ್ 6, 7, 8, 9, 10, 11, 12, 13. Yes. Modals are completely 13 in number, in specifically, which are extensively used in grammar. Right. ಇವು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಯುವರ್ ಗ್ರಾಮರ್ ಇಸ್ 100%. ಓಕೆ, ವಿತ್ ರೆಸ್ಪೆಕ್ಟ್ ಟು ಕಾಂಪಿಟೇಟಿವ್ ವರ್ಲ್ಡ್. ಎಷ್ಟು ಕಷ್ಟ ಬಂತು ಅಂತ ಅಂದ್ರೂ ಯು ಕ್ಯಾನ್ ಅಟೆಂಪ್ಟ್ 100% ಈಸಿಲಿ. ನಾವು ಈಗ ನೋಡಿ, ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ಪಾಸ್ ಇಟ್ ಆ್ಯಂಡ್ ಜಸ್ಟ್ ರೀಕಲೆಕ್ಟ್ ಸಿಂಪಲ್ ಸೆಂಟೆನ್ಸಸ್. ಆ್ಯಸ್ ಐ ಟೋಲ್ಡ್ ಯು, ಇಲ್ಲಿ ವಾಸು ಕ್ಯಾನ್ ಗಿವ್ ಯು. ಗಿವ್ ಬಿಟ್ಟು ನೀವು ವಾಸು ಕ್ಯಾನ್ ಯು ಅ ಪೆನ್ ಅಂತ ಬರೀಬೋದಾ? ಬರೆಯೋಕ್ಕಾಗಲ್ಲ. ಹೆನ್ಸ್ ಬಿಕಾಸ್ ಕ್ಯಾನ್ ಹ್ಯಾಸ್ ಗಾಟ್ ದ ಪವರ್, ರೈಟ್, ಆರ್ ಅಥಾರಿಟಿ ಟು ಜಸ್ಟ್ ವರ್ಕ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಓನ್ಲಿ. ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಓನ್ಲಿ. ಅದಕ್ಕೆ ಪವರ್ ಅಷ್ಟೇ ಕೊಡೋದು. ಶಲ್ ನೋಡಿ, ಮೇ ನೋಡಿ, ಏನಾದರೂ ನೋಡಿ. ಸಪೋಸ್ ಇಟ್ ಮೇ ರೈನ್ ಟುಡೇ ಆರ್ ಟುಮಾರೋ, ವಾಟ್ ಎವರ್ ಇಟ್ ಇಸ್. ಇಲ್ಲಿ ರೈನ್ನ ಬಿಟ್ಬಿಡಿ, ದಿಸ್ ಇಸ್ ಅ ಮೈನ್ ವರ್ಬ್ ಅಲ್ಲ. ಇಟ್ ಮೇ ಟುಡೇ, ಕ್ಯಾನ್ ಯು ರೈಟ್ ಇಟ್? ಯು ಕೆನಾಟ್ ರೈಟ್ ಲೈಕ್ ದಿಸ್ ಬಿಕಾಸ್ ಮೇ ಈಸ್ ಅ ಮಾಡಲ್. ಬಿಕಾಸ್ ಮೇ ಕ್ಯಾನ್ ಓನ್ಲಿ ಆಕ್ಟ್ ಆಸ್ ಅ ಹೆಲ್ಪಿಂಗ್ ವರ್ಬ್ ಓನ್ಲಿ. ಮೇ ಕ್ಯಾನ್ ಆಕ್ಟ್ ಆಸ್ ಹೆಲ್ಪಿಂಗ್ ವರ್ಬ್ ಓನ್ಲಿ. ಓನ್ಲಿ ಇದ್ದಾಗ, ಆಸ್ ಐ ಟೋಲ್ಡ್ ಯು, ಹೆಲ್ಪಿಂಗ್ ವರ್ಬ್ ಜಸ್ಟ್ ಹೆಲ್ಪ್ಸ್. ಬಟ್ ವೆರಾಸ್ ಇನ್ ಅ ಸೆಂಟೆನ್ಸ್, ವೆರಾಸ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಲ್ಲಿ ಯು ಡೆಫಿನೆಟ್ಲಿ ನೀಡ್ ಟು ಹ್ಯಾವ್ ಅ ಮೈನ್ ವರ್ಬ್. ರೈಟ್, ವರ್ಬ್ ಬೇಕೇ ಬೇಕು ಅಂತ ಹೇಳಿದ್ನಲ್ಲ, ಈಗ ಇನ್ ಸ್ಪೆಸಿಫಿಕ್ ಮೈನ್ ವರ್ಬೇ ಬೇಕು. ಅದೇನು ಸರ್, ಇಲ್ಲಿ ಆಕ್ಸಿಲರಿ ವರ್ಬಲ್ಲಿ ಮೈನ್ ವರ್ಬ್ ಇರಲ್ಲ ಅಂತ ಕೇಳಿದಾಗ, ಎಸ್ ಇರಲ್ಲ, ಬಟ್ ಅಲ್ಲಿ ಹೆಲ್ಪಿಂಗ್ ವರ್ಬೇ ಮೈನ್ ವರ್ಬ್ ಥರ ಕೆಲಸ ಮಾಡುತ್ತೆ. ಸಿ, ಹೀ ಈಸ್ ಅ ಗುಡ್ ಬಾಯ್. ಹೀ ಈಸ್ ಅ ಗುಡ್ ಬಾಯ್, ಸಪೋಸ್. ಓಕೆ, ಚೆನ್ನಾಗಿ ಬರ್ದಿಲ್ಲಲ್ಲ. ಓಕೆ, ಗುಡ್ ಬಾಯ್. ನೋಡಿ, ಇಲ್ಲೂ ಹಂಗೆ, ಇಲ್ಲೂ ಈಸ್ ಅಂತ ಇದೆ. ಮೈನ್ ವರ್ಬ್ ಇದೆಯಾ? ಇಲ್ಲ. ಹೆಲ್ಪಿಂಗ್ ವರ್ಬೇ ಮೈನ್ ವರ್ಬ್ ಥರ ಕೆಲಸ ಮಾಡ್ತಾ ಇದೆ, ವಿಚ್ ಇಸ್ ಅಪ್ಲೈಡ್ ಆಸ್ ಎ ಲಿಂಕಿಂಗ್ ವರ್ಬ್. ಈ ಟೋಟಲ್ ವರ್ಡ್ನ ಇದಕ್ಕೆ ಲಿಂಕ್ ಮಾಡ್ತಾ ಇದೆ. ಹೆನ್ಸ್ ಮೈನ್ ವರ್ಬ್ ಇಲ್ಲದೆ ಇರುವಾಗ ಹೆಲ್ಪಿಂಗ್ ವರ್ಬ್ ಇಸ್ ಬಿಕಮಿಂಗ್ ಮೈನ್ ವರ್ಬ್. ಹೆನ್ಸ್ ಮೈನ್ ವರ್ಬ್ ಇದ್ದೇ ಇದೆ ಇಲ್ಲಿ. ಹೆನ್ಸ್ ಗ್ರಾಮರ್ ರೂಲ್ ಈಸ್ ಇಂಟ್ಯಾಕ್ಟ್. ಬಟ್ ವೆರಾಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಓನ್ಲಿ ಇದ್ದಾಗ ಮೈನ್ ವರ್ಬ್ ವಿಲ್ ಬಿ ಆಬ್ಸೆಂಟ್. ಸೊ modals can only work as a helping verb. Those type of helping verbs or modals are 13 in number, which you need to definitely remember.
ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅಗೇನ್ ಯು ಕ್ಯಾನ್ ಯೂಸ್ ವೇರ್ ಎವರ್ ಯು ವಾಂಟ್, ಬಟ್ ಅಗೇನ್ ಇಫ್ ಯು ಆರ್ ನಾಟ್ ಏಬಲ್ ಟು ರೀಕಲೆಕ್ಟ್ ಮಾಡೋಕ್ಕೆ ಆರ್ ಅಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೂ ಡೋಂಟ್ ವರಿ ಫಾರ್ ದ್ಯಾಟ್ ಯಾರ್. ಓಕೆ, we will all be discussing all these models in the next coming all sessions. ನಾವು ನೌನು ಡಿಸ್ಕಸ್ ಮಾಡಬೇಕು, ರೈಟ್, ಪ್ರೊನೌನು ಡಿಸ್ಕಸ್ ಮಾಡಬೇಕು, ವರ್ಬ್ ಡಿಸ್ಕಸ್ ಮಾಡಬೇಕು, ಅಡ್ಜೆಕ್ಟಿವ್, ಆಡ್ವರ್ಬ್, ಕಂಜಂಕ್ಷನ್, ಕಂಡೀಷನಲ್ಸ್, ಟೆನ್ಸಸ್, ಇವೆಲ್ಲ ಹೆಂಗೆ ಮಾಡೋಣ, ಹೆಂಗೆ ಮಾಡಬೇಕು. ಯು ಹ್ಯಾವ್ ಟು ಯೂಸ್ ಸಮ್ ಮಾಡೆಲ್ ಸಮ್ವೇರ್ ಆರ್ ದಿ ಅದರ್. ಸೊ ಅಲ್ಲಿ ನೀವು ನಿಮ್ಮ ವಾಟ್ ಇಸ್ ದಿಸ್ ಮೈಂಡ್, ಯು ಕ್ಯಾನ್ ಕೀಪ್ ಇಟ್, ಯು ಕ್ಯಾನ್ ಫೀಲ್ ಇಟ್. ಓಕೆ, ಇಲ್ಲಿ ಈ ಥರ ಯೂಸ್ ಆಗಿದೆ, ಇಲ್ಲಿ ಈ ಥರ ಯೂಸ್ ಆಗಿದೆ ಅಂತ. ಸೊ ಡೋಂಟ್ ವರಿ ಫಾರ್ ಟಿಲ್ ಟುಡೇ. ಓಕೆ, ಇಫ್ ಯು ಆರ್ ನಾಟ್ ಏಬಲ್ ಟು ರೀಕಲೆಕ್ಟ್ ಆರ್ ಅಪ್ಲೈ ಇಟ್, ಐ ಆಮ್ ಹಿಯರ್. ಐಲ್ ಟೆಲ್ ಯು ಈಚ್ ಆ್ಯಂಡ್ ಎವ್ರಿ ಮಾಡೆಲ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ವೈಲ್ ವಿ ಡಿಸ್ಕಸ್ ದ ಕಂಪ್ಲೀಟ್ ಗ್ರಾಮರ್. ಓಕೆ, ಇದನ್ನೆಲ್ಲ ನೆನ್ಪಿಟ್ಕೊಂಡಿದ್ರಲ್ಲ. ಅಗೇನ್ ಫೈನಲಿ ವಾಟ್ ವಿ ಕುಡ್ ಏಬಲ್ ಟು ನೋ ಇಸ್ ದಿಸ್. ವಾಟ್ ಇಸ್ ದಿಸ್? ಯಾ, ವರ್ಬ್. ವೆಯ್ಟ್ ಅ ಮಿನಿಟ್. ವರ್ಬಲ್ಲಿ ನಾವು ಎರಡು ಥರ ವರ್ಡ್ಸ್ ಇದೆ. ವರ್ಬ್, ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಮೈನ್ ವರ್ಬ್. ಹೆಲ್ಪಿಂಗ್ ವರ್ಬಲ್ಲಿ ಅಗೇನ್ ವಿ ಹ್ಯಾವ್ ಆಕ್ಸಿಲರಿ ವರ್ಬ್ಸ್ ವಿಚ್ ಆರ್ models, and these can act as main verbs also. Helping verbs and main verbs. This can helping verbs only. ರೈಟ್. ಇದು ಅಪ್ಲಿಕೇಶನು ನೋಡಿದ್ವಿ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ರೈಟ್. ಮೈನ್ ವರ್ಬಲ್ಲಿ ಏನು? ವಿ ಹ್ಯಾವ್ ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್ ಆ್ಯಂಡ್ ಡೈಟ್ರಾನ್ಸಿಟಿವ್ ವರ್ಬ್ಸ್. ದಿಸ್ ಹ್ಯಾಸ್ ಗಾಟ್ ಒನ್ ಆಬ್ಜೆಕ್ಟ್, ದಿಸ್ ಹ್ಯಾಸ್ ಗಾಟ್ ಝೀರೋ ಆಬ್ಜೆಕ್ಟ್, ರೈಟ್, ಝೀರೋ ಆಬ್ಜೆಕ್ಟ್, ಆ್ಯಂಡ್ ದಿಸ್ ಹ್ಯಾಸ್ ಗಾಟ್ 2 ಆಬ್ಜೆಕ್ಟ್ಸ್. ಇಷ್ಟೇ ಅಲ್ವಾ? ಎಸ್, ಇಷ್ಟು ನಾವು ನೋಡಿದ್ದು. ದಿಸ್ ಈಸ್ ದಿಸ್ ನೌ ಬಿಕಮಿಂಗ್ ಸಿಂಪಲ್ ಆರ್ ನಾಟ್? ಎಸ್, ನಾನು ಅದೇ ಒಂದೇ ಹೇಳೋದು. ಈವನ್ ಮೆನಿ ಪೀಪಲ್ couldn't able to understand even though they take some of the paid courses. It is just, I'll tell you one thing, that ಎಷ್ಟು ಈಸಿಯಾಗಿ ನಿಮ್ಗೆ ಅನ್ಸಿದ್ರೆ ಅಷ್ಟು ಈಸಿಯಾಗಿ ನೀವು ನೆಕ್ಸ್ಟ್ ರೂಲ್ಸ್ನ ಅಪ್ಲೈ ಮಾಡೋದು ಶುರು ಮಾಡ್ತೀರಾ. And that is my confidence, and that confidence I'll definitely give it to you. Let me meet you in the next video. Take care.